ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಲಿಮಂಡಲಮಂಡಿತಗಂಡತಲಂ ತಿಲಕೀಕೃತಕೋಮಲಚಂದ್ರಕಲಂ ಕರಘಾತವಿದಾರಿತವೈರಿದಲಂ ಪ್ರಣಮಾಮಿ ಗಣಾಧಿಪತಿಂ ಜಟಿಲಂ. ಅಂಜನಾನಂದನಂ ದೇವಂ ಜಾನಕೀಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಶ್ರೀವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡೆ ಆ ಗಗನ ತತ್ವಕ್ಕೆ ಶರಣು ಮಂಕುತಿಮ್ಮ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಎಲ್ಲ ಆತ್ಮೀಯರೇ, ಡಿ ವಿ ಜಿಯವರು ನಾನು ಹೇಳಿದಾಗೆ ಬರೆದಂತೆ ಕೊನೆಯವರಿಗೂ ಕೂಡ ನಿರಹಂಭಾವವನ್ನು ಕಾಯ್ದಿಟ್ಟುಕೊಂಡವರು. ಅಷ್ಟೆಲ್ಲ ಬರವಣಿಗೆಯನ್ನು ಮಾಡಿದರೂ ಕೂಡ ತನಗೇನೂ ಗೊತ್ತಿಲ್ಲ ಎಂಬ ಭಾವ ಅವರಲ್ಲಿತ್ತು. ನಿಜವಾದ ಜ್ಞಾನಿಗಳ ಲಕ್ಷಣವೇ ಅದು. ನಾನೆಷ್ಟು ಕಲ್ತಿದ್ದೇನೆ ಅಂತ ಗೊತ್ತಾಗ್ಬಿಟ್ರೆ ಅದು ಅಜ್ಞಾನದ ಲಕ್ಷಣ. ಹಾಗಾಗಿ ಕೊನೆಯವರೆಗೂ ಕಲಿಯುವುದಿದ್ದೇ ಇರುತ್ತೆ. ಒಂದು ಜ್ಞಾನ ಪರಿಪೂರ್ಣ ಆಗಬೇಕಾದ್ರೆ ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ ಒಂದು ಸುಭಾಷಿತ ಇದೆ. ಗುರುಗಳಿಂದ ನಾವು ಪಡೆಯುವ ಜ್ಞಾನದಲ್ಲಿ ಒಂದು ಕಾಲು ಭಾಗ ಮಾತ್ರ ನಮಗೆ ಸಿಗುತ್ತಂತೆ. ಇನ್ನು ಕಾಲು ಭಾಗ ಶಿಷ್ಯನಾದವನು ತನ್ನ ಸ್ವಂತ ಮೇಧಾಶಕ್ತಿಯಿಂದ ಅನುಭವದಿಂದ ಪಡೀತಾನೆ. ಇನ್ನು ಕಾಲು ಭಾಗ ತನ್ನ ಸಹವರ್ತಿಗಳೊಡನೆ ಚರ್ಚಿಸುವುದರ ಮೂಲಕ ವಾದ ಮಾಡುವುದರ ಮೂಲಕ ವಾದ ಮಾಡಿ ಒಂದು ನಿರ್ಣಯಕ್ಕೆ ಬರುವುದರ ಮೂಲಕ ಪಡಿತಾನೆ. ಇನ್ನು ಕಾಲು ಭಾಗ ಕಾಲಕ್ರಮೇಣ ಅಂತ ಹೇಳಿದರು. ಅಂದರೆ ಕೊನೆ ಉಸಿರು ಇರುವವರೆಗೂ ಕೂಡ ನಾವು ಕಲಿತಾ ಹೋಗ್ತೀವಿ. ಹಾಸನದಲ್ಲಿ ಇಬ್ಬರು ವೈದ್ಯ ದಂಪತಿಗಳು ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದಾಗ ಅವರು ತಮ್ಮ ನರ್ಸಿಂಗ್ ಹೋಮಲ್ಲಿ ನಡೆದ ಒಂದು ಘಟನೆ ಹೇಳಿದರು. ಒಬ್ಬರು ಮುದುಕರಿಗೆ ತುಂಬ ಕಾಯಿಲೆ ಬಂದಿತ್ತು, ಉಳಿಯೋದಿಲ್ಲ ಅಂತ ಗೊತ್ತಾಗಿತ್ತು. ಆಸ್ಪತ್ರೆ ಸೇರಿಸಿದ್ರಂತೆ. ಡಾಕ್ಟ್ರು ಎಲ್ಲ ಇದು ಕಷ್ಟ ಕೇಸು ಅಂತ ಹೇಳಿದಾಗ ಅವರಿಗೆ ಪಾಪ ವಯಸ್ಸಾಗಿತ್ತು. 3 ಜನ ಹೆಣ್ಣು ಮಕ್ಕಳಿದ್ದರಂತೆ. 3 ಎಕರೆ ತೋಟ ಇತ್ತು. ಆ ದಿವಸ ಇನ್ನು ಉಳಿಯಲ್ಲ ಅಂತ ಗೊತ್ತಾಗಿ 1 ಎಕರೆನೂ ಕೂಡ ಒಬ್ಬೊಬ್ಬರಿಗೆ ಹಂಚಿಕೊಟ್ಬಿಟ್ರು. ಆಮೇಲೆ ಒಂದು 2-3 ದಿವಸ ಹಾಗೆ ಆಸ್ಪತ್ರೆಯಲ್ಲಿದ್ದಾಗ ಅದೇನೋ ಅದೃಷ್ಟವೋ ಏನೋ ಮೊದಲಿಗಿಂತ ಹೆಚ್ಚು ಕಾಯಿಲೆ ವಾಸಿಯ ಗುಣ ಆಗಿಬಿಟ್ರು. ಎಲ್ಲ ತೀರ್ಮಾನ ಆಗೋಗಿತ್ತು. ಮನೆಗೆ ಕರ್ಕೊಂಡು ಬಂದಾಗ ಒಂದು 15 ದಿವಸ ಆದಮೇಲೆ ಕಿರಿಕಿರಿ ಶುರುವಾಯ್ತಂತೆ. ನನಗೂ 1 ಎಕರೆ ಕೊಟ್ಟಿದ್ದಾರೆ, ನನ್ನ ಅಕ್ಕನಿಗೂ 1 ಎಕರೆ ಕೊಟ್ಟಿದ್ದಾರೆ, ಇನ್ನೊಬ್ಬಳಿಗೂ 1 ಎಕರೆ ಕೊಟ್ಟಿದ್ದಾರೆ, ನಾನೇ ಯಾಕೆ ನೋಡ್ಕೋಬೇಕು, ನಾನೊಬ್ಬಳೇ? ಶುರುವಾಯಿತು ನೋಡಿ ಗೊಂದಲ. ಸರಿ, ಗೊಂದಲ ಮಾಡಿ ನೀನು ಅಪ್ಪ ನಮ್ಮ ಮನೆಯಲ್ಲಿ 1 ತಿಂಗಳು, ಇನ್ನೊಂದು ಅವ್ರ ಮನೇಲಿ 1 ತಿಂಗಳು ಇರಬೇಕು ಅಂತ ಕಂಡೀಷನ್ ಹಾಕಿದರು. ಅದು ಫೆಬ್ರವರಿ ಬಂದಾಗ ನಮ್ಮನೆ ಬರಲಿ ಅಂತೆಲ್ಲ ಕೇಳೋರಂತೆ. ಯಾಕೆಂದರೆ 1 ದಿವಸ ಕಡಿಮೆ ನೋಡ್ಕೊಂಡ್ರೆ ಸಾಕಲ್ಲ. ಅಪ್ಪ ಅಮ್ಮ ಅಷ್ಟೆಲ್ಲ ಸಾಕಿರ್ತಾರೆ, ಅಲ್ಲೂ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಕೊನೆಗೆ ಇವರಿಗೆ ಅಪ್ಪನಿಗೆ ಪಾಪ ಒಂದೇ ಕಡೆ ಇದ್ದ ಅಭ್ಯಾಸ, ಮತ್ತೆ ಒಂದೊಂದು ಕಡೆಗೆ ಹೋಗ್ತಿರೋದು ಒಂಥರ ಕಿರಿಕಿರಿ ಅನ್ನಿಸ್ತು. ಬೇಜಾರಾಯಿತು ತುಂಬ. ಸೊ ಇವ್ರ ಕಿರಿಕಿರಿಯನ್ನು ನೋಡಿಬಿಟ್ಟು 3 ಜನ ಮಕ್ಕಳು ಸೇರಿದ್ರಂತೆ.
ಅವ್ರ ಗಂಡನ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಈ ಮುದುಕಪ್ಪನ್ನು ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸಿಬಿಡೋಣ ಅಂತ ತೀರ್ಮಾನ ಮಾಡಿದ್ರಂತೆ. ಆ ಮುದುಕಪ್ಪನಿಗೆ ಗೊತ್ತಾಯ್ತದು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಅಂತ. ಅವರು ಕೊನೆಗೆ ಸೀದಾ ಆ ಡಾಕ್ಟ್ರ್ ಇದ್ರಲ್ಲ, ವಯಸ್ಸಿ ಮಾಡಿದ್ರಲ್ಲ, ಅವ್ರ ಹತ್ರ ಹೋಗಿ ನೀವು ಭಾಳ ನನ್ನ ಬಗ್ಗೆ ದ್ರೋಹ ಮಾಡಿದಿರಿ. ಏನು ದ್ರೋಹ ಮಾಡಿದ್ದೀನಿ? ಅಲ್ಲ, ಸಾಯ್ತೀನಿ ಅಂತ ಮೊದಲು ಹೇಳಿ ಮತ್ತೆ ಯಾಕೆ ಗುಣ ಮಾಡಿದಿರಿ ನೀವು? ನನಗೊಂದು ದೊಡ್ಡ ಸಮಸ್ಯೆ ಉಂಟಾಗ್ಬಿಟ್ಟಿದೆ. ಏನು ಸಮಸ್ಯೆ? ಏನಿಲ್ಲ, ಹೀಗೆ ಮಕ್ಕಳು ಹೀಗೆ ಮಾಡ್ತಿದ್ದಾರೆ ನೋಡಿ, ನನ್ನ ಹತ್ರ ಆಸ್ತಿ ಇದೆಯಲ್ಲ ಹಂಚಿಕೊಟ್ಬಿಟ್ಟಿದ್ದೀನಿ, ಹೀಗಾಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ನೀವೇ ಉಳಿಸಿದ್ದು, ನೀವೇ ಅದನ್ನು ಪರಿಹಾರ ಮಾಡಬೇಕು ಅಂತ. ಸತ್ತೋಗಿದ್ರೆ ತೊಂದರೆ ಇರಲಿಲ್ಲ, ಪರಿಹಾರ ಮಾಡಬೇಕು. ಆಗ ಡಾಕ್ಟ್ರ್ ಒಂದು ಉಪಾಯ ಹೇಳಿಕೊಟ್ರಂತೆ. ಅದರಂತೆ ಆ ಮುದುಕಪ್ಪ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಒಂದು 5 ಲಕ್ಷ ರೂಪಾಯಿ ಎಲ್ಲ ಮಕ್ಕಳ ಎದುರುಗಡೆ ಒಂದು ಟ್ರಂಕು, ಒಂದು ಪೆಟ್ಟಿಗೆ ತೆಗೆದಿಟ್ಟು ಲೆಕ್ಕ ಮಾಡಿ ಪೆಟ್ಟಿಗೆೊಳಗೆ ಹಾಕ್ತಾ ಇದ್ರಂತೆ. ಈ ಎಲ್ಲ ಮಕ್ಕಳು ಬಂದರು. ಅಪ್ಪ ಇದೆಲ್ಲಿತ್ತು ದುಡ್ಡು? ಅಪ್ಪಾಜಿ ಎಲ್ಲಿತ್ತು? ಬ್ಯಾಂಕಲ್ಲಿತ್ತು. ಮತ್ತು ನಮ್ಗೆ ಕೊಡಲಿಲ್ವಲ್ಲ? ನಮಗೆ ನಿಧಾನ ಕೊಡ್ತೀವಿ, ಆಮೇಲೆ ನಾನು ಕೊನೆವರೆಗೂ ಇಟ್ಕೋಬೇಕಲ್ಲ ಒಂದಷ್ಟು, ಹಾಗಾಗಿ ಇದು ಎಷ್ಟು ಒಂದು ಸ್ವಲ್ಪ ನಿಮ್ಗೆ ಹಾಕಿಬಿಟ್ಟು 1 ಲಕ್ಷ ನಿಮ್ಗೆ ಕೊಡ್ತೀವಿ, ನನ್ನ ಸತ್ತ ಮೇಲೆ ಇದನ್ನು ತೊಗೋಬೇಕು. ಆಮೇಲೆ 2 ಲಕ್ಷ 3 ಲಕ್ಷ ಆಯಿತು, 2 ಲಕ್ಷ ಎಲ್ಲ ಲೆಕ್ಕಾಚಾರ, ಪೈಸಾ ಲೆಕ್ಕಾಚಾರ ನೋಡಿ. 2 ಲಕ್ಷ, 10 ಲಕ್ಷ ಯಾರಿಗೆ ಕೊಡಲ್ಲ, ನನ್ನನ್ನು ಯಾರು ಕೊನೆಯವರೆಗೂ ನೋಡ್ಕೊಳ್ತಾರೋ ಅವ್ರಿಗೆ ಬರೆದಿಡ್ತೀನಿ ಅಂದ್ರಂತೆ. ಆಗ ಬದಲಾವಣೆ ಆಗೋಯ್ತಲ್ಪ. ನಮ್ಮನೆಗೆ ಬನ್ನಿ ಅಪ್ಪಾಜಿ, ಹೇಗೆ ಬಣ್ಣ ಬದಲಾಯಿಸ್ಬಿಡ್ತು ನೋಡಿ. ಆಮೇಲೆ 1 ವರ್ಷ ಆದಮೇಲೆ ತೀರ್ಕೊಂಡ್ರಂತೆ. ಸರಿ, ಎಲ್ಲ ಮುಗಿದ ಮೇಲೆ ಇವರು ಎಲ್ಲರ ಸಮಕ್ಷಮದಲ್ಲಿ ಪೆಟ್ಟಿಗೆ ತೆಗೆಯೋದು ಅಂತಾಯಿತು. ಪೆಟ್ಟಿಗೆ ತೆಗೆದ್ರು. ಅದರೊಳಗೆ ದುಡ್ಡಿರಲಿಲ್ಲ, ಒಂದು ಚೀಟಿ ಬರೆದಿತ್ತಂತೆ. ಅದರೊಳಗೆ ಏನು ಬರೆದಿತ್ತು ಅಂದರೆ, ಜೀವಂತ ಇದ್ದಾಗಲೇ ಆಸ್ತಿಯನ್ನು ಹಂಚಿಕೊಡುವವ ಮಹಾಮೂರ್ಖ ಅಂತ ಬರೆದಿದ್ರಂತೆ. ಕೊನೆಗೂ ಕಲಿಬೇಕಾದ ಪ್ರಸಂಗ ಬರುತ್ತೆ. ಹಾಗಾಗಿ ಪಾದಂ ಕಾಲ ಕ್ರಮೇಣ ಚ, ಉಸಿರಿರುವವರೆಗೂ ಕೂಡ ನಾವು ಕಲಿತಾನೇ ಹೋಗ್ತೀವಿ. ಹಾಗಾಗಿ ಡಿ ವಿ ಜಿಯವರು ಮಳಮದಿ ಕಗ್ಗದಲ್ಲಿ ಹೇಳ್ತಾರೆ, ಜ್ಞಾನ ಪರಿಪೂರ್ಣ ಯಾವಾಗ ಆಗುತ್ತೆ ಅಂದರೆ, ನಾನು ನೀನಾದಂದು ನೀನೆಲ್ಲರಾದಂದು ಲೀನನೆಲ್ಲರೊಳಗಿ ನಾನು ಸತ್ತಂದು ಏನೊಂದು ಮೆನ್ನ ಹೊರಗೆನ್ನ ಕಣ್ಗಿರದಂದು ಜ್ಞಾನ ಪರಿಪೂರ್ಣವೆಲೋ ಮಂಕುತಿಮ್ಮ. ಯಾವಾಗ ಜ್ಞಾನ ಪರಿಪೂರ್ಣ ಆಗುತ್ತೆ ನೋಡಿ, ನಾನು ನೀನಾದಂದು ನೀನೆಲ್ಲರಾದಂದು. ನಾನು ಅಂತ ಅಹಂಕಾರ ಹೋಗಬೇಕು ಮೊದಲು. ಎಲ್ಲ ಕಡೆ ನಾನು ಮಾಡಿದೆ ಅಂತ ಹೇಳ್ಕೊಳ್ತಿರ್ತಾರೆ ನೋಡಿ, ಅವ್ರೇನು ಮಾಡೇ ಇರೋದಿಲ್ಲ. ಆ ನಾನು ಮೊದಲು ಹೋಗಿಬಿಟ್ಟು ನಾನಿನ ಸ್ಥಳದಲ್ಲಿ ನೀನು ಬಂದು ಸೇರ್ಕೋಬೇಕು. ಎಲ್ಲ ನಿನ್ನಿಂದ ಆಯಿತು ಅಂತ ಶುರು ಮಾಡಬೇಕು. ನಾನು ನೀನಾದಂದು ನೀನೆಲ್ಲರಾದಂದು. ಆ ನೀನಾದ ಮೇಲೆ ಮತ್ತೂ ಮುಂದುವರ್ಸ್ಕೊಂಡು ಹೋಗ್ಬೇಕಂತೆ. ಆ ನೀನು ಎಲ್ಲರ ಜೊತೆಗೆ ಹೋಗಿ ಸೇರ್ಕೊಂಡು ಒಂದಾಗ್ಬಿಡ್ಬೇಕು. ಆಗ ನಾನೂ ಹೋಯ್ತು, ನೀನೂ ಹೋಯ್ತು. ಎಲ್ಲರೂ ಇದ್ದಾಗಲ್ವ ಬದುಕು. ನಾವೆಲ್ಲರೂ, ನಾನು ಎಂಬುದು ಅಹಂಕಾರ, ನಾವು ಎಂಬುದು ಭಾವನಾತ್ಮಕವಾದ ವಿಸ್ತಾರ. ಅದು ನಾವು ಅಂತ ಭಾವ ಇದ್ದರೆ ನಾವೆಲ್ಲ ಒಂದು ಅಂತ ಭಾವ ಬರುತ್ತೆ. ನಾನು ಅಂದರೆ ಒಬ್ಬನೇ, ಯಾರೂ ನಮ್ಮ ಜೊತೆಗೆ ಬರಲ್ಲ. ಹಾಗಾಗಿ ನಾನು ನೀನಾದಂದು ನೀನೆಲ್ಲರಾದಂದು ಲೀನನೆಲ್ಲರೊಳಗಿ ನಾನು ಸತ್ತಂದು. ಈ ನಾನೆಂಬುದು ಎಲ್ಲರ ಜೊತೆಗೆ ಸೇರಿಕೊಂಡು ನಾನು ಸತ್ತು ಹೋಗಬೇಕು. ಎಲ್ಲರ ಜೊತೆಗೆ ಸೇರ್ಕೊಂಡ್ಬಿಡ್ಬೇಕದು. ಆಮೇಲೆ ಯಾವತ್ತೂ ಕೂಡ ನಾನು ಎಂಬ ಭಾವ ಬರಬಾರ್ದು. ಲೀನನೆಲ್ಲರೊಳಗಿ ನಾನು ಸತ್ತಂದು ಏನೊಂದು ಮೆನ್ನ ಕಣ್ಗೆ ಹೊರಗಿರದಂದು. ಯಾವುದು ನನ್ನದು ಅಂತ ಕಣ್ಣಿನ ಮುಂದೂ ಇರಬಾರ್ದು, ಒಳಗಡನೂ ಇರಬಾರ್ದು. ಆವಾಗ ಜ್ಞಾನ ಪರಿಪೂರ್ಣವಾಗುತ್ತಂತೆ. ಯಾರಿಗೆ ಗೊತ್ತಿರುತ್ತೋ, ಗೊತ್ತಿದೆ ಅಂತೂ ಗೊತ್ತಿರೋದಿಲ್ವೋ ಅವನು ಪರಿಪೂರ್ಣ ಜ್ಞಾನಿ. ಹಾಗಾಗಿ ನಾನು ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಜ್ಞಾನ ಪರಿಪೂರ್ಣ ಆಗುವುದೇ ಇಲ್ಲ. ಅದಕ್ಕೊಂದು ಉದಾಹರಣೆ ಡಿ ವಿ ಜಿ ಮರಳಮನೆ ಕಗ್ಗದಲ್ಲಿ ಹೇಳ್ತಾರೆ.
ರಾಮಾನುಜರ್ಮನೆಯ ಹೊರ ನಿಂತ ಶಿಷ್ಯನನು ನಾಮವೇನೆನಲ್ ಆನಾನೆಂದಾತನ್ ಬಾಮಗುವೆ ನಾಂ ಸತ್ತ ಮೇಲೆ ನೀಂ ಬರ್ಪುದೆಂದ ಮುನಿಯ ಮಾತನೆನೆ ಮರುಳ ಮುನಿಯ. ರಾಮಾನುಜರ್ಮನೆಯ ಹೊರ ನಿಂತ ಶಿಷ್ಯನನು, ರಾಮಾನುಜರ ಹತ್ರ ಅಧ್ಯಯನ ಮಾಡಬೇಕು, ಪಾಠ ಕಲಿಬೇಕು ಅಂತ ಒಬ್ಬ ಶಿಷ್ಯ ಮನೆ ಬಾಗಿಲ ಎದುರುಗಡೆ ಬಂದು ಬಾಗಿಲನ್ನ ಶಬ್ದ ಮಾಡಿದಂತೆ. ಯಾರಪ್ಪ, ಯಾರು ನೀನು, ನಿನ್ನ ಹೆಸರೇನು ಅಂತ ಒಳಗಡೆಯಿಂದನೇ ರಾಮಾನುಜರು ಕೇಳಿದ್ರಂತೆ. ಆಗ ಇವನೇನು ಹೇಳ್ದ, ನಾನು 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 ಅಂದ. ಆಗ ರಾಮಾನುಜರು ಉತ್ತರ ಕೊಟ್ರಂತೆ, ಬಾ ಮಗುವೆ ಬಾ, ಪಾಠ ಕಲಿಯಕ್ಕೆ ಬಾ, ತೊಂದರೆ ಇಲ್ಲ, ಆದರೆ ನಾನು ಸತ್ತ ಮೇಲೆ ಬಾ. ಅಂದರೆ ರಾಮಾನುಜರು ಸತ್ತ ಮೇಲಲ್ಲ, ನೀನು ನಾನು ನಾನು ಅಂತ ಹೇಳ್ತಾ ಇದೆಯಲ್ಲ, ಅದು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಜ್ಞಾನ ಬರ್ಲಿಕ್ಕೆ ಸಾಧ್ಯ. ಯಾವುದೇ ಕಲೆ ಸಿದ್ಧಿ ಆಗೋದಿಲ್ಲ. ನಾನು ಅನ್ನ ಓಡ್ಸಕ್ಕೆ ಟ್ರೈ ಮಾಡ್ಬೇಕು ನಾವು. ರಾಮಾನುಜರ್ಮನೆಯ ಹೊರ ನಿಂತ ಶಿಷ್ಯನನು ನಾಮವೇನೆನಲ್ ಆನಾನೆಂದನಾತಂ ಬಾಮಗುವೆ ನಾಂ ಸತ್ತ ಮೇಲೆ ನೀಂ ಬರ್ಪುದೆಂದ ಮುನಿಯ ಮಾತನೆನೆ ಮರುಳ ಮುನಿಯ. ಆದ್ರಿಂದ ಆ ರಾಮಾನುಜರು ಎಷ್ಟು ಚೆನ್ನಾಗಿ ಹೇಳಿದರು, ಬಾ ಮಗು, ಆದರೆ ನಾನು ಸತ್ತೋದ್ಮೇಲೆ ಬಾ, ಆಗ ನಿನಗೆ ಅರ್ಹತೆ ಬರುತ್ತೆ. ಎಲ್ಲಿವರೆಗೆ ನಾನು ಭಾವ ಇರುತ್ತೋ ಅಲ್ಲಿವರೆಗೆ ನಾವೇನನ್ನೂ ಕಲಿಯಲ್ಲ. ಅದಕ್ಕೆ ವಿದ್ಯೆಗೆ ವಿನಯ ಅಂತ ಕರೀತಿದ್ರು ನಮ್ಮವ್ರ ಹಿಂದೆ. ಅಂದರೆ ಎಷ್ಟೆಲ್ಲ ವಿದ್ಯೆ ಕಲ್ತರೂ ಆತನಲ್ಲಿ ಆಕೆಯಲ್ಲಿ ವಿನಯ ಇಲ್ಲ ಅಂದರೆ ಆ ವಿದ್ಯೆಗೆ ವಿನಯಾದಾನಾದ್ ರಕ್ಷಣಾದ್ ಭರಣಾದಪಿ ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ ಅಂತ ರಘುವಂಶದಲ್ಲಿ ಕಾಳಿದಾಸ ಹೇಳ್ತಾನೆ. ರಾಜನಾಗಿದ್ದವನು ಪ್ರಜೆಗಳಿಗೆ ವಿನಯವನ್ನ ಕೊಡುವುದರ ಮೂಲಕ, ಅಂದರೆ ವಿದ್ಯೆ ಕಲಿಸುವುದರ ಮೂಲಕ. ವಿದ್ಯೆ ಕಲ್ತ್ರೆ ಅವನಿಗೆ ವಿನಯ ಇರಬೇಕು. ಅವನಲ್ಲಿರುವ ವಿನಯ ಗುಣವನ್ನು ಆಧರಿಸಿ ಅವನು ವಿದ್ಯಾವಂತನೋ ಅಲ್ಲವೋ ಅಂತ ತೀರ್ಮಾನ ಮಾಡ್ಬೋದು. ಸಾಮಾನ್ಯವಾಗಿ ಈ ಅಧಿಕಾರ ಇತ್ಯಾದಿಗಳೆಲ್ಲ ಬಂದಾಗ ಅಹಂಕಾರ ಬಂದುಬಿಡುತ್ತೆ. ಯಾಕೆ ಅಹಂಕಾರ ಬರುತ್ತೆ ಗೊತ್ತಾ? ಅವನನ್ನು ಅಧಿಕಾರದಿಂದ ವಂಚಿತನನ್ನಾಗಿ ಮಾಡಲಿಕ್ಕೆ. ಲಕ್ಷ್ಮಿ ಸೇರುವಾಗಲೇ ಬಹಳ ಬಹಳ ಕನ್ನಿಂಗ್ ಕಂತ್ರಿ ಅವಳು. ರಂಧ್ರ ತೋಡ್ತಾನೇ ಇರ್ತಾಳಂತೆ. ಒಂದು ಅಹಂಕಾರದ ರಂಧ್ರ, ಮತ್ತೊಂದು ಆಲಸ್ಯ. ಈ ಥರ. ಆಮೇಲೆ ಅವಿವೇಕದ ಅಜ್ಞಾನದ ರಂಧ್ರ. ನೋಡಿ, ಯಾರಲ್ಲಿ ಲಕ್ಷ್ಮಿ ಸೇರ್ತಾಳೆ ಅವ್ರಿದು ಭಾಳ ಎಚ್ಚರಿಕೆ ಆಗಿರಬೇಕು. ರಂಧ್ರ ಕೊರ್ಕೊಂಡು ಆಚೆಗೆ ಹೋಗೋದೇ ಕಾಯ್ತಾ ಇರ್ತಾಳಂತೆ. ಯಾರಿಗೆ ಸಿರಿವಂತಿಕೆ ಬರುತ್ತೆ ಅಥವಾ ಅಧಿಕಾರವೆಂಬ ಸಂಪತ್ತು ಬರುತ್ತೆ, ರೂಪ ಸಂಪತ್ತಿರುತ್ತೆ, ಅವರಿಗೆಲ್ಲರಿಗೂ ಕೂಡ ಯಾವುದೇ ಲಕ್ಷ್ಮಿ ತಗೊಳ್ಳಿ, ಅಹಂಕಾರ ಬಂದ್ಬಿಡುತ್ತೆ. ನನ್ನಷ್ಟು ರೂಪವತಿ ರೂಪವಾನ್ ಯಾರೂ ಇಲ್ಲ. ಅದು ಇಳಿಸುತ್ತೆ ಎಲ್ಲ ಅಧಿಕಾರನೂ ಹಾಗೆ. ನನ್ನಷ್ಟು ಅಧಿಕಾರ ನೋಡಿ, ಮೊನ್ನೆ ನಿನ್ನೆ ಎಲ್ಲ ನಗ್ತಾ ಕೈ ಮುಗ್ತಿರಿದವರು ಅಧಿಕಾರ ಬಂತು ಅಂದ ತಕ್ಷಣ ಮುಖ ಬಿಗಿ ಹಿಡಿದುಕೊಂಡು ನಮಸ್ಕಾರ ಮಾಡಿದರೆ ಪ್ರತಿ ನಮಸ್ಕಾರನೇ ಮಾಡೋಕ್ಕಷ್ಟು ಅಹಂಕಾರ ಮಾಡಿರ್ತಾರೆ. ಅಂಥವರು ಸದ್ಯದಲ್ಲೇ ಕೆಳಗಡೆ ಬೀಳ್ತಾರೆ. ಆವಾಗ ಯಾರೂ ಹತ್ರ ಸುಳಿಯಲ್ಲ. ಅದಕ್ಕೆ ಅಧಿಕಾರ ಬಂದಾಗ, ಯಾವುದೇ ಲಕ್ಷ್ಮಿ ಬಂದಾಗ ಅಹಂಕಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡವ ನಿಜವಾದ ನಾಯಕನಾಗ್ತಾನೆ. ಅಧಿಕಾರ ಬಂತು ನೋಡಿ, ಅಹಂಕಾರವೆಂಬ ರಂಧ್ರ ಕೊರ್ಕೊಂಡು ಆಚೆಗೆ ಹೋಗ್ತಾಳಂತೆ, ಅಜ್ಞಾನವೆಂಬ ರಂಧ್ರ ಕೊರ್ಕೊಂಡು ಆಚೆಗಡೆ ಹೋಗ್ತಾಳಂತೆ. ಸಂಪತ್ತು ಬಂದಾಗ ಆಲಸ್ಯ ಬರುತ್ತೆ ನೋಡಿ. ಯಾರು ಕೆಲಸ ಮಾಡ್ತಾರೆ? ಎಲ್ಲ ಆಳುಗಳಿಗೆ ಹೇಳಿದ್ರಾಯ್ತು ಅಂತ ನಮಗೆ ಆಲಸ್ಯ ಬರುತ್ತೆ. ಹಾಗೆ ಲಕ್ಷ್ಮಿ ಹೊರಗಡೆ ಹೋಗ್ತಾನೆ ಇರ್ತಾಳೆ. ಲಕ್ಷ್ಮಿ ಯಾವಾಗಲೂ ಈ ಯಾರಿಗೆ ಸೇರ್ತಾಳೋ ಹೆಚ್ಚೊತ್ತಿರಲ್ಲ. ಅವಳ ಮನೆಯಲ್ಲೇ ಸಂಜೆವರೆಗೆ ಇರಲ್ವಂತವಳು. ಯಾಸ್ವಸದ್ಮನಿ ಪದ್ಮೇಪಿ ಸಂಧ್ಯಾವಧಿ ವಿಜೃಂಭತೆ ಇಂದಿರಾ ಮಂದಿರೇನ್ಯೇಷಾಂ ಕಥಂ ತಿಷ್ಠತಿ ಸಾಚಿರಂ ಅಂತ ಒಂದು ಲಕ್ಷ್ಮಿಯ ಬಗ್ಗೆ. ತನ್ನ ಮನೆಯಾದ ಪದ್ಮದಲ್ಲೇ ಸಂಜೆವರೆಗೆ ಮಾತ್ರ ಇರದಂತೆ. ಪದ್ಮ ಮುದುಡ್ತು ಅಂದರೆ ಓಡೋಗ್ಬಿಡ್ತಾಳೆ. ಇನ್ನು ಬೇರೆಯವ್ರ ಮನೇಲಿ ಇರ್ತಾಳೆ ಹೆಚ್ಚು ಹೊತ್ತು. ಚಂಚಲ ಮನಸ್ಸವಳದ್ದು. ಒಮ್ಮೆ ಲಕ್ಷ್ಮಿ ಪಾರ್ವತಿಯ ಮನೆಗೆ ಬಂದ್ಲಂತೆ. ಸರಸ್ವತಿಯ ಪ್ರತಿರೂಪ ಪಾರ್ವತಿ, ವಿದ್ಯೆಗೆ ಅಧಿದೇವತೆ ಅವಳಿಗೆ ಸ್ವಲ್ಪ ಲಕ್ಷ್ಮಿಗೆ ಅಹಂಕಾರ ಜಾಸ್ತಿ.
ಬಂದು ಕೇಳಿದ್ಲಂತೆ, ಎಲ್ಲೇ ಭಿಕ್ಷುಕ ಅಂತ. ಅಂದರೆ ಪಾರ್ವತಿಯ ಗಂಡ ಶಿವನು ಭಿಕ್ಷಕ್ಕೆ ಬಂದ, ಭಿಕ್ಷೆ ಬೇಡಿ ಬದುಕ್ತಾನೆ ನರಕಪಾಲವನ್ನು ಹಿಡ್ಕೊಂಡು. ಅದನ್ನೇ ಕೇಳ್ಕೊಂಡು ಎಲ್ಲೇ ಭಿಕ್ಷುಕ ಅಂತ ಕೇಳಿಲ್ಲಂತೆ. ಅವಳು ಜಾಣೆ, ತಾಳ್ಮೆ ಇತ್ತವಳಿಗೆ, ತುಂಬ ಪ್ರತಿರೋಧ ಒಡ್ಲಿಲ್ಲ. ಭಿಕ್ಷುಕನ ಅಂತ ಕೇಳಿದ್ಲು. ಹಾಂ, ಭಿಕ್ಷುಕ ಎಲ್ಲಿ ಅಂತ. ಅವನ ಎಲ್ಲಿದ್ದಾನೆ ಭಿಕ್ಷುಕ? ಅವನು ಬಲಿ ಯಜ್ಞ ಮಾಡ್ತಿದ್ದಾನಲ್ಲ ಅಲ್ಲಿಗೆ ಹೋಗಿದ್ದಾನೆ ಕಣೆ ಅಂದ್ರಂತೆ. ಅಂದರೆ ಲಕ್ಷ್ಮಿ ಕೇಳಿದ್ದು ಪಾರ್ವತಿಯ ಗಂಡನಿಗೆ, ಪಾರ್ವತಿ ಉತ್ತರ ಹೇಳಿದ್ದು ಲಕ್ಷ್ಮಿ ಗಂಡನಿಗೆ. ಭಿಕ್ಷು ಕ್ವಾಸ್ತಿ ಅಂತ ಕೇಳಿದ್ದಾನೆ, ಬಲೇರ್ಮಖೆ ಅಂತ ಉತ್ತರ ಕೊಡ್ತಾಳವಳು. ಬಲಿ ಯಜ್ಞ ಮಾಡ್ತಿದ್ದಾನಲ್ಲ ಅಲ್ಲಿಗೆ ಹೋಗಿದ್ದಾಳೆ ಕಣೆ ಅಂತ. ಅಂದರೆ ನಿಮ್ಮ ಗಂಡನೇ ಭಿಕ್ಷುಕ ಅಂತ ತಿರುಗಿ ಹೇಳಿದ್ಲು. ಅಂದರೆ 3 ಮೆಟ್ಟು ಕೇಳ್ಕೊಂಡು ಹೋಗಿದ್ಯಾರು? ಬೇಡ್ಕೊಂಡು 3 ಮೆಟ್ಟನ್ನೆಲ್ಲ ಬೇಡ್ಕೊಂಡು ಹೋಗಿ ಅದು ಕೇಳಿದಾನಲ್ಲ, ನಿನ್ನ ಗಂಡನೂ ಭಿಕ್ಷುಕನೇ. ಆಮೇಲೆ ಮತ್ತೆ ಸ್ವಲ್ಪ ಶಾಕ್ ಆಯ್ತಂತ ಅವಳಿಗೆ. ಪಶುಪತಿ ಕಿಂ ನಾಸ್ತಿ, ಆ ಪಶುಪತಿ ಇಲ್ವಾ ಅಂತ ಕೇಳಿದ್ದು ಅಂದ್ಲು. ಅವಳು ಕಾಮಾಗಿ ಉತ್ತರ ಕೊಟ್ಲು, ಅಸವು ಗೋಕುಲೆ ಅಂದ್ಲು. ಆ ಪಶುಪತಿನ ಗೋಕುಲದಲ್ಲಿ ಇದ್ದಾನೆ ದನ ಕಾದ್ಕೊಂಡು. ಅವನು ಪಶುಪತಿ, ಇವನು ಪಶುಪತಿ. ಆಮೇಲೆ ಇವಳಿಗೆ ಮತ್ತೆ ಲಕ್ಷ್ಮಿಗೆ ಒಂದು ಸ್ವಲ್ಪ ಅಹಂಕಾರನ ಮಾತಾಡಿದ್ಲಲ್ಲ, ಅಯ್ಯೋ ನಾನು ಮಾತಾಡಿದ್ದು ಎಲ್ಲ ತಿರುಗಿ ಬೀಳ್ತಾ ಇದೆ ಅಂತ ಬೇಜಾರು. ಮುಗ್ಧೇ ಪನ್ನಗಭೂಷಣ ಹಾನ್, ನಾನು ಹೇಳಿದ್ದು ಏನು ಅಂತ ಅರ್ಥನೇ ಮಾಡ್ಕೊಳ್ಳೋದ ನೀನು. ಮುಗ್ಧೆ ಪನ್ನಗಭೂಷಣ ಎಲ್ಲಿ ಅಂತ ಕೇಳಿದ್ದು. ಅಂದರೆ ಸರ್ಪದ ಆಭರಣವನ್ನು ಹೊಂದಿದವನು ಶಿವ ಅಂತ ಅರ್ಥ. ಅವಳೇನು ಉತ್ತರ ಕೊಟ್ಟಿಲ್ಲು, ಕಮಲೇ ಸದಾ ಶೇತೆ ತಸ್ಯೋಪರಿ, ಅವನ ಯಾವಾಗಲೂ ಅದರ ಮೇಲೇ ಮಲಗಿರ್ತಾನೆ ಕಣೆ ಅಂದ್ಲು. ವಾಪಸ್ ಬಂತು. ಏನು ಮಾಡಿದ್ರು ಇವಳು ಬುದ್ಧಿಯಿಂದ ಉತ್ತರ ಕೊಡ್ತಾಳೆ ಅಂತ ತಿಳ್ಕೊಂಡು ಆಮೇಲೆ ಒಂದು ಹದಕ್ಕೆ ಬಂದ್ಲು. ಇದರ ಅರ್ಥ ಏನು ಅಂದರೆ, ಲಕ್ಷ್ಮಿ ಸೋಲ್ಸಕ್ಕೆ ಪ್ರಯತ್ನ ಮಾಡ್ತಾಳೆ ಸರಸ್ವತಿ ಪುತ್ರರನ್ನು, ಇವರು ಸೋಲಲ್ಲ ಅಂತ ಗೊತ್ತಾದರೆ ಶರಣಾಗತಿ ಆಗ್ತಾಳೆ. ಉಳಿದಿದ್ದನ್ನು ನಾಳೆ ನೋಡುವ. ಅಲ್ಲಿವರೆಗೆ ನಿಮಗೆಲ್ಲ ಅಭಿನಂದನೆಗಳು.